ಎಲ್ಲ ಆತ್ಮಸ್ವರೂಪಗಳಿಗೆ ಅನಂತ ಧನ್ಯವಾದಗಳು. ಗುರುಗಳಾದ ಬ್ರಹ್ಮ ಋಷಿ ಸ್ವರ್ಣಮಾಲ ಪತ್ರಿಜಿ ಅವರಿಗೆ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಇದು ಏನು ಮಹಾಕರುಣ ರ್ಯಾಲಿ ಇದೆ, ತುಂಬ ವಿಶೇಷ. ಇದು ಅನಂತವಾದ ಶಕ್ತಿ. ಅದರಲ್ಲಿ ನಾವು ಯಾರ್ಯಾರು ಭಾಗವಹಿಸ್ತೀವೋ, ನಾವು ಇಷ್ಟೇ ಅಲ್ಲ, ಇಷ್ಟು ಜನ ನಾವು ಇವಾಗ ಎಷ್ಟು ಸೇರಿದ್ದೀವಿ ಅದರ 100 ಪಟ್ಟು ನಮಗೆ ಹಾಸ್ಟೆಲ್ ಮಾಸ್ಟರೆಲ್ಲ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರೆಲ್ಲ ಇದನ್ನು ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪತ್ರಿಜಿ ಅವರ ದಿವ್ಯ ಚೈತನ್ಯ, ಅನಂತವಾದ ಶಕ್ತಿ ಎಲ್ಲ ಕಡೆ ಅದು ಅಡಗಿದೆ. ಅವ್ರ ಮುಖಾಂತರನೇ ಇದು ನಡೀತಾ ಇದೆ. ಇದು ಅಷ್ಟು ಸುಲಭವಾದಲ್ಲ. ಯಾರ್ಯಾರು ಇದರಲ್ಲಿ ಭಾಗವಹಿಸ್ತಿರೋ ಅದು ನೀವು ಎಷ್ಟು ಒಂದು ವರ್ಷ ಧ್ಯಾನ ಮಾಡಿದ ಶಕ್ತಿ ಒಂದು ರ್ಯಾಲಿಯಲ್ಲಿ ನಾವು ಭಾಗವಹಿಸಿದರೆ ಬರುತ್ತೆ. ಅಂಥದ್ದು 11 ದಿವಸ ರ್ಯಾಲಿಯಲ್ಲಿ ನಾವು ಭಾಗವಹಿಸಿದರೆ ಎಷ್ಟು ಅನಂತವಾದ ಶಕ್ತಿ ಬರುತ್ತೆ. ಅದರಿಂದ ಎಲ್ಲ ಮಾಸ್ಟರು ಮತ್ತು ನಿಮ್ಮ ಫ್ರೆಂಡ್ಸು ಎಲ್ಲರೂ ಇದರಲ್ಲಿ ಭಾಗವಹಿಸಿ, ಎಲ್ಲರೂ ಅದರ ಲಾಭ ಪಡ್ಕೊಂಡು, ಇದು ಲೋಕ ಕಲ್ಯಾಣ. ವಿಶೇಷವಾಗಿ ನಾವೆಷ್ಟು ಸಾಧನೆ ಮಾಡ್ತೀವೋ ಅಷ್ಟು ಲೋಕ ಕಲ್ಯಾಣ, ಅನಂತವಾದ ಶಕ್ತಿ ಇದೆ. ಪ್ರಕೃತಿ ಅಂದರೆ ವಿಶೇಷವಾದ ಕೊಡುಗೆ. ನಾವು ಪ್ರತಿಯೊಬ್ಬರು ಗಿಡ ನೆಡೋದಾಗಲಿ, ಅದನ್ನು ಸಂರಕ್ಷಣೆ ಮಾಡೋದಾಗಲಿ, ಅದರ ಜೊತೆಯಲ್ಲಿ ಪ್ರಕೃತಿ ಏನು ಹೇಳುತ್ತೆ ಅಂದರೆ, ನಮ್ಮ ಮಗುವಿಗೆ ಲಾಲನೆ ಪಾಲನೆ ಮಾಡಿ ಹೆಂಗೆ ಮುದ್ದಾಡ್ತೀವೋ ಹಂಗೆ ನಾವು ಈ ಪ್ರಕೃತಿ ಜೊತೆಯಲ್ಲಿದ್ದರೆ ಪ್ರಕೃತಿ ಮಾತೆ ನಮ್ಮನ್ನು ಲಾಲನೆ ಪಾಲನೆ ಮಾಡಿ ಈ ಪ್ರಕೃತಿ ಬಗ್ಗೆ ಅನಂತವಾದ ಜ್ಞಾನ ಶಕ್ತಿ ಎಲ್ಲ ಕೊಡ್ತೈತೆ. ಪ್ರಕೃತಿ ಅಂದರೆ ಅಷ್ಟು ಸುಲಭದ್ದಲ್ಲ, ನಮಗೆ ಗೊತ್ತಿಲ್ಲ. ಆ ಪ್ರಕೃತಿಯಲ್ಲಿ ಪ್ರತಿಯೊಂದು ಹೂವು ಹಣ್ಣು ಅದಕ್ಕೆ ಯಾರು ಕಲ್ಲರ್ ತುಂಬಿಸ್ತಾರ್ರಿ? ಅದಕ್ಕೆ ಹೆಣ್ಣಿಗೆ ಆಗಲಿ ಒಂದು ವಿಶೇಷವಾದ ಕೊಡುಗೆ ಇದೆ ಅಲ್ವಾ? ಒಂದು ಹೂವು ಇದೆ ಇವತ್ತು, ಅದು ಒಂದು ಕಲ್ಲರು ಯಾರು ಹಚ್ತಾರ್ರಿ ಅಲ್ವಾ? ನಮಗೆ ಆ ಪ್ರಕೃತಿ ಬಗ್ಗೆ ಗೊತ್ತಿಲ್ಲ. ಇವತ್ತು ಒಂದು ದಾಳಂಬ್ರಿ ಹಣ್ಣು ನಮ್ಮ ಕೈಗೆ ಸಿಕ್ಕಿದೆ ಅಂದರೆ ಗಬ ಗಬ ತಿಂದ್ಬಿಡ್ತೀವಿ. ಅದರಲ್ಲಿ ಆ ಲೈನ್ ಇದೆಯಲ್ಲ, ಯಾರಾದರೂ ಗಮನಿಸಿ ನೋಡಿ. ಅದು ಸುಮ್ಮನೆ ನೀವು ಫೆವಿಕಲ್ ಹಾಕಿ ಅಂಟಿಸಿದ್ರೂ ಬರಲ್ಲ, ನೀವು ಬಿಡಿಸಿದ ಮೇಲೆ ಅದು ಏನು ಮಾಡಲಿಕ್ಕೂ ಬರಲ್ಲ. ಅದು ಮಧ್ಯೆ ಬಿಳೆ ಒಂದು ಪರೆ, ಅದು ಕಾಳು ಎಷ್ಟು ನೀಟಾಗಿ ಜೋಡಿಸಿರುತ್ತೆ. ಆ ಪ್ರಕೃತಿ ಒಂದು ನಿಯಮ. ಅದಕ್ಕೆ ತುಂಬ ವಿಶೇಷವಾದ ಶಕ್ತಿ ಚೈತನ್ಯ ಅಷ್ಟಿದೆ. ನಾವು ಪ್ರಕೃತಿನ ಪ್ರತಿಯೊಂದು ಹೆಜ್ಜೆಗೂ ನಾವು ಗಮನಿಸ್ಬೇಕು. ಇಲ್ಲಾಂದರೆ ಅದರ ಸವಿ ನಾವು ಸವಿಲಿಕ್ಕೆ ಆಗಲ್ಲ. ಅಷ್ಟು ಯಾವಾಗ ಸವಿತೀವಿ? ನಾವು ಹೆಚ್ಚಿಗೆ ಧ್ಯಾನ ಮೌನ ಸಾಧನೆ ಮಾಡಬೇಕು. ಮೌನ ಮಾಡಿದಾಗ ಪ್ರಕೃತಿ ಮಾತೆ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಆ ತಾಯಿ ನಿಮ್ಮ ಜೊತೆಯಲ್ಲಿದ್ದು ಆ ಪ್ರಕೃತಿ ನಿಯಮ ಎಲ್ಲ ತಿಳಿಸ್ತಾರೆ. ಇವಾಗ ದೊಡ್ಡ ಗಿಡ ಇದು ಇದೆ, ಅದ್ರ ಕೆಳಗಡೆ ಚಿಕ್ಕ ಗಿಡ ಇದೆ. ಅದು ಬೇರೆ ಅಂತ ಅಂದ್ಕೊಳ್ಳಲ್ಲ. ನಾವು ಮನುಷ್ಯರು ಮಾತ್ರ ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂತ ಅಂದ್ಕೊತೀವಿ. ಆ ಗಿಡ ಇದೆಯಲ್ಲ, ಚಿಕ್ಕ ಗಿಡ, ಆ ದೊಡ್ಡ ಗಿಡದ ಜೊತೆಯಲ್ಲಿ ನೆರಳಲ್ಲಿ ನಾನು ಇದ್ದೀನಿ ಅಂತ ಅದು ಖುಷಿ ಪಡುತ್ತೆ ಅಲ್ವಾ? ಆ ದೊಡ್ಡ ಗಿಡ ಏನನ್ನುತ್ತೆ, ನನಗೆ ಸಪೋರ್ಟಾಗಿ ಚಿಕ್ಕ ಗಿಡ ನನ್ನ ಜೊತೆಯಲ್ಲಿದೆ ಅಂತ ಆ ಪ್ರೀತಿಯಿಂದ ಅದನ್ನು ಸವಿಯನ್ನು ಸವಿಯುತ್ತೆ. ಅದರಿಂದ ನಾವು ಆ ಪ್ರಕೃತಿ ಒಂದು ನಿಯಮ, ಅದರ ಆನಂದ ಸವಿಬೇಕಂದ್ರೆ ಹೆಚ್ಚಿಗೆ ಮೌನ ಧ್ಯಾನ ಮಾಡಿದ್ರೆ ಅದರ ಆನಂದ ಗೊತ್ತಾಗುತ್ತೆ ರೀ. ನಾವು ಗಿಡ ನೆಡೋದೇ ಅಲ್ಲ, ಆ ಪ್ರಕೃತಿ ಜೊತೆಯಲ್ಲಿ ಧ್ಯಾನ ಮಾಡಬೇಕು. ಅದು ವಿಶೇಷವಾದ ಒಂದು ಕೊಡುಗೆ, ಅಪಾರವಾದ ಜ್ಞಾನ.
ಆ ಪ್ರಕೃತಿ ಬಗ್ಗೆ ನಮ್ಮ ಜೀವನ ಪೂರ್ತಿ ತಿಳ್ಕೊಂಡ್ರೂ ಆಗಲಿಕ್ಕಿಲ್ಲ. ಅಂಥ ಸಂಪತ್ತು ನಮಗೆ ಕೊಡ್ತಾ ಇದೆ, ಇನ್ನೂ ಕೊಡುತ್ತೆ ಅಂತ ಈ ಸ್ವಲ್ಪ ಈ ಕ್ಷಣ ಈ ಸಮಯ ಕೊಟ್ಟಂಥ ನಿಮ್ಮೆಲ್ಲರಿಗೂ, ಪ್ರಕೃತಿ ಮಾತೆಗೂ, ಪತ್ರಿಜಿಯವರಿಗೂ ಸಾಷ್ಟಾಂಗ ನಮಸ್ಕಾರ. ಕಾಮ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ ಪಾದಾಭಿವಂದನೆಗಳು. ಇಲ್ಲಿ ಬಂದಂಥ ಎಲ್ಲ ಧ್ಯಾನಿಗಳಿಗೂ ಧನ್ಯವಾದಗಳು. ಶಾಕಾಹಾರ ರ್ಯಾಲಿ ಮುಖ್ಯ ಉದ್ದೇಶ ಏನೆಂದರೆ ಎಲ್ಲರೂ ಶಾಕಾಹಾರಿಗಳಾಗಬೇಕನ್ನೋ ಮುಖ್ಯ ಉದ್ದೇಶ. ಮತ್ತು ಗಿಡ ನೆಡುವ ಕಾರ್ಯಕ್ರಮ, ಮನೆಗೆ ಒಂದು ಗಿಡ ಒಬ್ಬೊಬ್ಬರು ನೆಟ್ಟರೂ ಕೂಡ ಬೇಕಾದಷ್ಟು ನೆರಳಾಗುತ್ತೆ. ಹಣ್ಣುಗಳಿರೋ ಗಿಡಗಳ ನೆಟ್ಟರೆ ಪ್ರಾಣಿಗಳಿಗೆ, ಜನಗಳಿಗೆ ಎಲ್ಲರಿಗೂ ಆಗುತ್ತೆ. ಆದ್ದರಿಂದ ಮಾಂಸಾಹಾರ ಬಿಟ್ಟು ಎಲ್ಲರೂ ಸಸ್ಯಾಹಾರಿಗಳಾಗಬೇಕೆನ್ನುವುದೇ ಮುಖ್ಯ ಉದ್ದೇಶವಾಗಿದೆ. ಆದ್ದರಿಂದ ಎಲ್ಲರೂ ಧ್ಯಾನ ಮಾಡಿ ಶಾಕಾಹಾರಿಗಳಾಗಿ ಗಿಡಗಳನ್ನು ನೆಡಿ ಪ್ರಕೃತಿಯನ್ನು ಉಳಿಸಿ ಅಂತ ಬೇಡ್ತೇವೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.